ಮುತ್ತಿ ಅದ ನೋಡಿ ಹೆಂಗೆ ಅದಾರ ಅವ್ರು ಭಾಳ ವರ್ಷದಿಂದ ನೋಡ್ತೀನಿ ನಾನು. ಅವರು ಎಷ್ಟು ಗಟ್ಟಿ ಅದಾರ ಅಂದ್ರೆ ಜೋಳ ಹಳೆ ಕಾಲದಾಗ ಇರ್ತಕ್ಕಂಥ ಎಣ್ಣೆಗಳನ್ನು ಉಂಡವರು. ಅಂದ್ರೆ ಎತ್ತಿನ ಗಾಣಗಳಿದ್ದವು. ನಾವು ಸಣ್ಣವರಿದ್ದಾಗ ನೋಡಿವಿ, ಎತ್ತಿನಿಂದನೇ ಕುಶ್ಬಿ ಗಾಣ ಹೊಡೆದು ಆ ಎಣ್ಣೆಯನ್ನು ಸೋಸಿ ಆ ಎಣ್ಣೆ ಶುದ್ಧವಾದ ಎಣ್ಣೆಯನ್ನು ಊಟ ಮಾಡಿದ್ರೆ ತಾಕತ್ತು ಬರ್ತಿತ್ತು ಮನುಷ್ಯನಿಗೆ. ಈಗಿನ ಆಹಾರದೊಳಗೆ ಎಣ್ಣೆ ಒಳಗೆ ಏನಾಗಿದೆ ಅಂದ್ರೆ ಅದು ಒಂದು ಔಷಧ, ಒಂದು ಕೆಮಿಕಲ್ನಿಂದ ಮಾಡ್ತಾರೆ. ಅದನ್ನೆಲ್ಲ ಉಂಡು ನಮ್ಮ ಶರೀರವನ್ನು ಹಾಳು ಮಾಡ್ಕೊಂಬಿಟ್ಟಿವಿ. ಎಲ್ಲರಿಗೆ ಈ ಸದ್ದು ಚೆಕ್ ಮಾಡಿಸಿ ಎಲ್ಲರಿಗೆ ಶುಗರ್, BP, ಕ್ಯಾನ್ಸರ ಎಲ್ಲ ಅದಾವೆ. ಗೊತ್ತಾಗೋದಿಲ್ಲ ಅಟ್ಟೆ. ಅವು ಹೊರಗೆ ಬಿದ್ದಾಗೆ ಸತ್ತು ಹೋಗ್ಬಿಡ್ತದೆ ಮನುಷ್ಯ, ಉಳ್ಯಾಂಗೆ ಇಲ್ಲ. ಅಂದ್ರೆ ಅವಾಗ ಗೊತ್ತಾಕಿತ್ತು, ಆರಾಮಾಕಿತ್ತು. ಅಂಥ ಊಟವನ್ನು ಮಾಡ್ತಿದ್ದೀವಿ ನಾವು ಆಹಾರದೊಳಗೆ. ಈಗ ಆಹಾರ ಎಲ್ಲ ಕಲುಷಿತ ಆಗ್ಯದ. ಕಲುಷಿತ ಆಗೋ ಕಾರಣಗಳೇನಂದ್ರೆ ನಾವು ರೈತರು ಮುಗ್ಗುಲರಾಗಿಬಿಟ್ಟಿದ್ದೀವಿ. ಈಗ ಎತ್ತುಗಳನ್ನು ಬಿಟ್ಟು ಬೇರೆ ಬೇರೆ ಯಂತ್ರೋಪಕರಣಗಳಿಗೆ ನಾವು ಮಾರು ಹೋಗಿ ಅವ್ರು ತಂದು ಔಷಧಗಳನ್ನು ಹಾಕಿ ಭೂಮಿಯನ್ನು ಹದಗೆಡಿಸಿ ನಾವು ಹದಗೆಟ್ಟು ಕುಂತಂಗಾಗೈತಿ. ಅದಕ್ಕೆ ಈ ಕಾರ್ಯಕ್ರಮವನ್ನು ನಮ್ಮ ಬಿರಾದಾರ್ ಅಣ್ಣವರು ಅವರು ತಮ್ಮ ಸಂಸಾರವನ್ನು ಬಿಟ್ಟು ಇದನ್ನು ಯಾಕೆ ಮಾಡಾಕತ್ತಾರಪ್ಪ ಅಂದ್ರೆ ಅವ್ರಿಗೆ ಏನು ಇದು ಬೇಕಾಗಿಲ್ಲ. ಯಾಕಂದ್ರೆ ಸಮಾಜದಲ್ಲಿ ಜಗತ್ತಿನಲ್ಲಿ ಏನಾದರೂ ಉಳಿಬೇಕಲ್ಲ, ಯಾರಾದರೂ ಮಾಡಿದರೆ ಉಳಿತದ. ಅವರು ಸಂಸಾರ ಮನೆ ಮಠವನ್ನು ಬಿಟ್ಟು ಯಾಕೆ ಮಾಡಾಕತ್ತಾರಪ್ಪ ಅಂದ್ರೆ ಅವ್ರ ನೌಕರಿ ತಿಂಗಳಿಗೆ ಒಂದು 2 ಲಕ್ಷ ರೂಪಾಯಿ ಪಗಾರ ಇತ್ತು ಅವ್ರಿಗೆ. ಅಂಥದ್ದನ್ನು ಬಿಟ್ಟು ಇದು ಜೋಡೆತ್ತಿನ ಈ ಎತ್ತುಗಳನ್ನು ಉಳಿಸ್ಬೇಕು, ದೇಶೀಯ ತಳಿಗಳು ಉಳಿಬೇಕು, ರೈತರು ಉಳಿಬೇಕಂತ ಹೇಳಿ ತಮ್ಮ ಸಂಸಾರವನ್ನು ಬದಿಗಿಟ್ಟು ಏನಪ್ಪ ಅಂದ್ರೆ ಸಮಾಜದ ಕೆಲಸಗಳಲ್ಲಿ ಭಾಗವಹಿಸಿ ತಮ್ಮ ಈ ಎಲ್ಲ ನಮ್ಮ ರೈತ ಕುಲದವರಿಗೆ, ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ಈ ಹೋರಾಟ, ಈ ಸತ್ಯಾಗ್ರಹವನ್ನು ಮಾಡಾಕತ್ತಾರೆ. ಸ್ವಾಮೀಜಿಯವರು ಕರೆಸ್ಕೊಂಡು ಬರೋದು ಏನೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಮದುವೆ ಕರೆಸ್ಕೊಂಡು ಹೋಗಬೇಕು ಅಥವಾ ಎಲ್ಲರ ಸತ್ರ ಕರೆಸ್ಕೊಂಡು ಹೋಗಬೇಕು ಹೇಳಿರ್ತಾರೆ, ಹೋಗ್ತೀವಿ. ಇದು ಸತ್ಯಾಗ್ರಹ ಅಂತಂದ್ರೆ ಈಗ ಸ್ವಾರ್ಥಕ್ಕಾಗಿ ಅಲ್ಲ, ಸಮಾಜದ ಹಿತಚಿಂತನೆ ಸಲುವಾಗಿ ಇದು ಸತ್ಯಾಗ್ರಹ ಐತಿ. ಇದರಲ್ಲಿ ಯಾರು ಹೇಳೋ ಅವಶ್ಯಕತೆ ಇಲ್ಲ, ಸ್ವ ಇಚ್ಛೆಯಿಂದ ಬಂದು ಕೂಡಬೇಕು. ಇನ್ನೊಂದು ಏನಂದ್ರೆ ನಮ್ಮ ಮಠಮಾನ್ಯಗಳು, ನಾವು ರೈತರಿದ್ದೇ ಬರ್ತೀವಿ, ಇಲ್ಲ ಮಠಮಾನ್ಯಗಳು ಹಾಳಾಗಿ ಹೋಗಿಬಿಡ್ತಾವೆ. ನಮಗೆ ದವಸದಾನಕ್ಕೆ ತಂದು ಕೊಡೋರೇ ರೈತರು. ಅವರು ಬೆಳೆದ್ರೆ ನಾವೆಲ್ಲ ಮಠ ನಡೀತೈತಿ, ನಾವು ದಾಸೋಹ ಮಾಡ್ತೀವಿ. ಮತ್ತು ಅವರೇ ತಂದು ಕೊಡಲಿಲ್ಲ ನಮ್ಮ ಮಠಮಾನ್ಯಗಳು ನಡೆಯುವುದಿಲ್ಲ. ಯಾಕಂದ್ರೆ ಮೂಲ ಕಾರಣವೇ ನಮಗೆ ಮಠಗಳಿಗೆ ಆಸರ ರೈತರು, ಅಂದರೆ ಬಡವರು ರೈತರೇ. ಈಗ ಶ್ರೀಮಂತರು ಇರ್ಬೋದು, 1,000 ಕೊಡ್ತಾರೆ, 10,000 ಕೊಡ್ತಾರೆ, ಅದದ್ದೇನು ಉಪಯೋಗ ಆಗೋದಿಲ್ಲ. ನಮ್ಮ ಮಠಮಾನ್ಯಗಳು ಅಂದ್ರೆ ಗೋಧಿ, ಜೋಳ, ಇನ್ನಿತರ ಎಲ್ಲ ಬೆಳೆದಕ್ಕಂಥ ದವಸ ಧಾನ್ಯಗಳನ್ನ ತಂದು ಕೊಡ್ತಾರೆ. ಅದರಿಂದ ಮಠಮಾನ್ಯಗಳು ದಾಸೋಹಗಳು ನಡೀತಾವೆ. ಆ ದಾಸೋಹ ಇರೋದೇ ಭಕ್ತರ ಸಲುವಾಗಿ. ಆದರೂ ಸರಿಯಕ ರೈತರು ಬೆಳೆದ್ರೆ ತರಬೇಕಲ್ಲ. ರೈತರ ಬೆಳೆಯಲಾರ್ದಂಗೆ ಆದ್ರೆ ತರೋದಾಗೋದಿಲ್ಲ. ಅವರು ಪ್ರಧಾನಮಂತ್ರಿ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಬೇಕಾದವ್ರು ಇರ್ಬೋದು, ರೈತರ ಆಗ್ಲಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರೈತ ಆಗಿ ದುಡಿದ್ರೇ ರೈತಲ್ಲವ. ಮತ್ತು ಅವ ಹೋಗಿ ದೊಡ್ಡ ಪ್ರಧಾನಮಂತ್ರಿ ಅದಂತ ಹೇಳಿ ಅವನು ಅಷ್ಟು ಭಾಳ ಗಳಿಸ್ಯಾನಂತ ಹೇಳಿ ಅವ ರೊಕ್ಕ ತಿನ್ನಕಂತರೂ ಬರೋದಿಲ್ಲ. ಹಸು ಆದ್ರೆ ಅನ್ನನೇ ಊಟ ಮಾಡಬೇಕು, ರೊಟ್ಟಿನೇ ಊಟ ಮಾಡಬೇಕು. ಆ ರೀತಿ ಒಳಗೆ ಈಗೇನಾಗ್ಯದಪ್ಪ ಅಂದ್ರೆ ಎಲ್ಲ ರೈತರು ಸ್ವಲ್ಪ ಜನಗಳು ಮುಗ್ಗುಲರಾಗಿಬಿಟ್ಟಾರ. ಎತ್ತುಗಳನ್ನು ಮಾರಿ ಟ್ರ್ಯಾಕ್ಟರ್ ಇನ್ನಿತರ ಉಪಕರಣಗಳನ್ನು ಬಳಸ್ಕೊಂಡು ಈ ಕೃಷಿ ಕಾಯಕವನ್ನು ಮಾಡಾಕತ್ತಾರ. ಈ ಕೃಷಿ ಕಾಯಕ ಮಾಡೋದ್ರಿಂದ ಅದು ದೌಡ ಬೆಳೀತದೆ, ದೌಡೆ ಹಾಳಾಗಿ ಹೋಗಿಬಿಡ್ತದೆ. ಎತ್ತುಗಳಿಂದ ಮಾಡಿರ್ತಕ್ಕಂಥ ಕೆಲಸಗಳು ಹೆಂಗಂದ್ರೆ, ಎತ್ತಿನ ಗಳೆ ಹೊಡಿತಿದ್ದೇವೆ, ಎತ್ತಿನ ನೇಗಿಲಿ ಹೊಡಿತಿದ್ದೇವೆ ಅಂದ್ರೆ ಆ ಹೊಲದಲ್ಲೇ ಉಚ್ಚಿ ಹೋಯ್ತದೆ, ಅಲ್ಲೇ ಹೆಂಡಿ ಹಾಕ್ತದೆ. ಅದು ದಿನನಿತ್ಯದಲ್ಲಿ ಆ ಮಾಡೋ ಹೊತ್ತಿನಾಗ ಆ ಭೂಮಿ ಒಳಗೆ ಬಿದ್ದು ಅಲ್ಲಿ ಫಲವತ್ತತೆ ಉಳಿತಿತ್ತು. ಈಗ ಎಲ್ಲೋ ಎತ್ತು ಕಟ್ಟೋದು, ಎಲ್ಲೋ ಟ್ರ್ಯಾಕ್ಟರ್ ತಂದು ಹೊಡೋದ್ರಿಂದ ಅದು ಭೂಮಿಯಲ್ಲಿ ಫಲವತ್ತತೆ ಇಲ್ಲ. ಆ ರೋಗ ನಿರೋಧಕ ಶಕ್ತಿ ಅದರಲ್ಲಿ ಬರಲಾಗ್ಯದ. ಅವು ದನಗಳ ಉಚ್ಚಿ ಆಗಿರ್ಬೋದು, ಹೆಂಡೆ ಆಗಿರ್ಬೋದು, ಅದರಿಂದ ಭಾಳ ಉಪಯೋಗ ಐತಿ. ಅಂಥದ್ದನ್ನು ನಾವು ಏನು ಮಾಡಿಬಿಡ್ತೀವಿ ಅಂದ್ರೆ, ಈಗ ಒಂದು ಮೆಡಿಕಲ್ಗೆ ಹೋಗಿ ಒಂದು ಬತ್ತಿ ತಂದು ಹಚ್ತೀವಿ ಮನೆಯೊಳಗೆ, ಹುಳ ಸಾಯ್ಲತ್ತೇವೆ. ಅದನ್ನು ಹೆಂಡಿ ಗೊಬ್ಬರನಿಂದ ಅದನ್ನು ಸ್ವಲ್ಪ ತೀಡಿ ಊದಿನ ಕಡ್ಡಿ ಹಿಂಗೆ ಮಾಡಿ ಅದು ಬತ್ತಿ ಹಚ್ಚಿದ ಮನೆಗೆ ಹುಳುಗಳೇ ಬರೋದಿಲ್ಲ. ನಾವೆಲ್ಲ ಸಣ್ಣವರಿದ್ದಾಗ ಎಲ್ಲರೂ ಮನೆಯೊಳಗೆ ಹೆಂಡಿ ರಾಡಿ ಸಾರಿಸ್ತಿದ್ರು. ಅಂದ್ರೆ ಅದು ತಿರುಗಾಡೋದ್ರಿಂದ ಮನುಷ್ಯನಿಗೆ ಆರೋಗ್ಯ ಬಹಳ ಚೆನ್ನಾಗಿರ್ತದೆ.